ಸಿದ್ದರಾಮಯ್ಯನವರು ನಿನ್ನೆ ಅವರ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಸಕ್ರಿಯ ರಾಜಕಾರಣದಲ್ಲಿ ಜನರ ಸುಖ ಕಷ್ಟ ಮತ್ತು ಅವರ ಸಮಸ್ಯೆಯನ್ನ ಕೇಳೋದಕ್ಕೆ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ಈ ಹೇಳಿಕೆಯನ್ನ ತಾವು ಹೇಗೆ ಅರ್ಥೈಸ್ತೀರಿ? ಈ ಸಂದರ್ಭದ ಹೇಳಿಕೆಯನ್ನ ತಾವು ಹೇಗೆ ವಿಶ್ಲೇಷಣೆ ಮಾಡೋದಕ್ಕೆ ಬಯಸ್ತೀರಿ? ಸಿದ್ದರಾಮಯ್ಯನವರು ತಮ್ಮ ಚುನಾವಣಾ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಘೋಷಿಸಿರೋದು ಮತ್ತು ವೃತ್ತಿಪರ ರಾಜಕಾರಣದಲ್ಲಿ ಇನ್ನು ಮುಂದೆ ನಾವು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿರೋದು ಒಂದು ರೀತಿಯಲ್ಲಿ ಈಗಾಗಲೇ 3ನೇ ಬಾರಿ ಅವರ ಅಭಿಪ್ರಾಯ ಹೊರಗಡೆ ಬರ್ತಾರೆ. ಅದರಲ್ಲೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅವರ ಅಭಿಪ್ರಾಯವನ್ನ ನಾವು 2 ರೀತಿಯಲ್ಲಿ ವ್ಯಾಖ್ಯಾನ ಮಾಡಬಹುದು. ಒಂದು ಮಿಶ್ರ ಪ್ರತಿಕ್ರಿಯೆ ಅಂತಂದ್ರೆ ಈಗೇನಂತಂದ್ರೆ ಅವರಿಗೆ ವಯಸ್ಸಾಗಿದೆ, ಒಂದು 80ರ ಆಸುಪಾಸಿನಲ್ಲಿದ್ದಾರೆ. ಮತ್ತೆ ಇವತ್ತಿನ ಚುನಾವಣಾ ವ್ಯವಸ್ಥೆ ಭ್ರಷ್ಟತೆಯಿಂದ ಕೂಡಿದೆ ಅಂತಕ್ಕಂಥದ್ದು ಇಡೀ ರಾಷ್ಟ್ರಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಮತ್ತೆ 3ನೇದಾಗಿ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತೆ ವೈಚಾರಿಕತೆ ಪ್ರಖರತೆಯಿಂದ ರಾಜಕಾರಣ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟದ ಕೆಲಸ. ಯಾಕಂದ್ರೆ ಇವತ್ತು ರಾಷ್ಟ್ರದಾದ್ಯಂತ ಮತಾಂಧ ಶಕ್ತಿಗಳೇ ವಿಜೃಂಭಿಸ್ತಾ ಇರುವಾಗ ಸಿದ್ದರಾಮಯ್ಯನಂತ ಪ್ರಖರ ವೈಚಾರಿಕ ರಾಜಕೀಯ ವ್ಯಕ್ತಿತ್ವ ಇಂಥ ಸಂದರ್ಭಗಳಲ್ಲಿ ಬಹಳ ಕಷ್ಟ ಆಗುತ್ತೆ ಅವ್ರ ರಾಜಕೀಯ ಜೀವನ. ಹಾಗಾಗಿ ಅವರು ಒಂದು ರೀತಿಯಲ್ಲಿ ಖುಷಿ ಪಡ್ಬೋದು. ಏನಪ್ಪಾ ಅಂತಂದ್ರೆ ಅವರು ಕಿರಿಯರಿಗೆ ಅವಕಾಶವನ್ನ ಕಲ್ಪಿಸೋ ದೃಷ್ಟಿನಲ್ಲಿ ಒಂದು ಮೇಲ್ಪಂಕ್ತಿ ಹಾಕೊಟ್ಟಿದ್ದಾರೆ ಅಂತ ಒಂದು ನನಗನ್ಸುತ್ತೆ. ಯಾಕಂದ್ರೆ ಅವರು ವೃತ್ತಿಪರ ರಾಜಕಾರಣದಿಂದ ಹೊರಗಡೆ ಬರ್ತಾರ. ಆದ್ರೆ ಇನ್ನೊಂದು ಏನಾಗ್ತದೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಪಾಪ್ಯುಲರ್ ಫೇಸ್ ಈಗ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಅವರತ್ತ ಪಾಪ್ಯುಲರ್ ಚಾರಿಸ್ಮ ಇರತಕ್ಕಂಥವ್ರು ಈ ನಡುವೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಯಾರು ಇಲ್ಲ. ಯಾಕಂದ್ರೆ ಆ ಸಿದ್ದರಾಮಯ್ಯನವರ ಹಿಂದೆ ಇಡೀ ಅಹಿಂದ ಸಮುದಾಯ ಇದೆ. ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರು ಮತ್ತೆ ಮೇಲ್ಜಾತಿ ಮತದಾರರ ಮಧ್ಯನೂ ಕೂಡ ಸಿದ್ದರಾಮಯ್ಯ ತಮ್ಮ ಜನಪ್ರಿಯತೆಯನ್ನ ಉಳಿಸ್ಕೊಂಡಿದ್ದಾರೆ. ಯಾಕಂತಂದ್ರೆ ಅವರು ಕಡಿಮೆ ಅಪಾಯಕಾರಿ ವ್ಯಕ್ತಿತ್ವ. ಕ್ಷಮಿಸಿ ಕುಮಾರ್ ಅವರೇ, ನಿಮ್ ಮಾತನ್ನ ಅರ್ಧಕ್ಕೆ ತುಂಡರಿಸ್ತಾ ಇದ್ದೀನಿ. ಆದ್ರೆ ಸಿದ್ದರಾಮಯ್ಯನವರ 2ನೇ ಅವಧಿಯಲ್ಲಿ ಅವರ ಮೇಲೆ ಅದೇ ಅಹಿಂದ ವರ್ಗ ಇಟ್ಟಿದ್ದ ನಂಬಿಕೆ ಮತ್ತು ನಿರೀಕ್ಷೆ ಏನಿತ್ತು ಅದನ್ನ ಅವ್ರು ಈಡೇರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಅವರ ಆ ಚರಿಷ್ಮಾ ಈ ವರ್ಗದಲ್ಲಿ ಹಾಗೆ ಉಳ್ಕೊಂಡಿದ್ಯಾ? ನನಗನ್ಸುತ್ತೆ ಅದು ಒಂದಷ್ಟು ಮಟ್ಟಿಗೆ ಅದು ಖಂಡಿತ ಕಡಿಮೆ ಆಗಿದೆ. ಬಹುಶಃ ಆ ನೋವು ಅಂದ್ರೆ ನಾನು 2ನೇ ಅವಧಿಯಲ್ಲಿ ನಾನು ಏನ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನ ಬೇರೆ ಬೇರೆ ಕಾರಣಕ್ಕಾಗಿ ಮಾಡಿಲ್ಲ ಅನ್ನೋ ಬೇಸರ ಎಲ್ಲಾದ್ರೂ ಸಿದ್ದರಾಮಯ್ಯನವ್ರಿಗೆ ಇರ್ಬೋದು ಅಂತ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಖಂಡಿತ ಯಾಕೆಂತ ತಮ್ಮ ಅಭಿಪ್ರಾಯ 100% ಸರಿ ಇದೆ. ಯಾಕೆಂತಂದ್ರೆ 2ನೇ ಅವಧಿನಲ್ಲಿ ಅವರು ಅಹಿಂದ ಅಂತಕ್ಕಂಥ ಏನು ಅಸ್ತ್ರವನ್ನ ಅವರು ಬಳಸಿದ್ರು. ಅಂದ್ರೆ ಅವರು ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಆ ಸಂದರ್ಭದಲ್ಲಿ ಅಹಿಂದ ಅನ್ನೋ ಪದ ಬಳಕೆ ಆಗ್ತಿತ್ತು. ಮಿಕ್ಸ್ ಸಂದರ್ಭದಲ್ಲೆಲ್ಲ ಆ ಅಹಿಂದ ಇರ್ತಕ್ಕಂಥ ನೋಷನಲ್ ಟರ್ಮಿನಾಲಜಿ ಹಂಗೆ ಮಾಯ ಆಗ್ತಿತ್ತು. ಆ ಟ್ರಂಪ್ ಕಾರ್ಡ್ನೆ ಬಳಸ್ಕೊಂಡು ಅವರು ತಮ್ಮ 2ನೇ ಅವಧಿಲೂ ಕೂಡ ಮುಖ್ಯಮಂತ್ರಿ ಆದ್ರು. 2ನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆದ್ಮೇಲೆ ಅಹಿಂದ ಅಂತಕ್ಕಂಥ ಪದದಲ್ಲಿ ಆ ಅಲ್ಪಸಂಖ್ಯಾತರು ಮತ್ತೆ ಕೊನೆಯ ಪದ ದಲಿತರು ಇಬ್ಬರಿಗೂ ರಾಜಕೀಯ ಪ್ರಾತಿನಿಧ್ಯ ದೊರಕಲಿಲ್ಲ. ಹಿಂದುಳಿದ ವರ್ಗಗಳಿಗೆ ಹೆಚ್ಚು ಪ್ರಾಧಾನ್ಯತೆ ದೊರೆಯಿತು ಬಿಕಾಸ್ ಆಫ್ ಸಿದ್ದರಾಮಯ್ಯನವರ ಒಂದು ವ್ಯಕ್ತಿತ್ವದಿಂದ. ಈಗ ನೋಡಿ, ಕರ್ನಾಟಕದ ರಾಜಕಾರಣದಲ್ಲಿ ಸ್ವತಂತ್ರ ಬಂದಿಂದ ಇಲ್ಲಿ ತನಕ ಲಿಂಗಾಯತರು 9 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಒಕ್ಕಲಿಗರು 8 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಹಿಂದುಳಿದ ವರ್ಗದಿಂದ 5 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಬ್ರಾಹ್ಮಣರಿಂದ 2 ಆಗಿದ್ದಾರೆ. ಆದ್ರೆ ಅಲ್ಪಸಂಖ್ಯಾತರಿಗೂ ಅವಕಾಶ ಸಿಕ್ಕಿಲ್ಲ, ಮತ್ತೆ ದಲಿತರಿಗೂ ಅವಕಾಶ ಸಿಕ್ಕಿಲ್ಲ. ಅದರಿಂದ ಈಗಿನ ನಮ್ಮ ಸಿದ್ದರಾಮಯ್ಯನವರ ತೀರ್ಮಾನದ ಪ್ರಕಾರ ಅವರು 2028ರ ರಾಜಕಾರಣದಲ್ಲಿ ವೃತ್ತಿಪರ ರಾಜಕಾರಣಕ್ಕೆ ಅವರು ಹೋಗದೇ ಇರೋದ್ರಿಂದ ಈಗ ಒಂದು ಅವಕಾಶ ಸಿಕ್ಕಿದೆ ಅವ್ರಿಗೆ. ಏನು ಅಂತಂದ್ರೆ 2028ರಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರೋದ್ರ ಮೂಲಕ ಒಂದು ಅಲ್ಪಸಂಖ್ಯಾತರಿಗೆ ಮತ್ತು ದಲಿತರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶವನ್ನ ಅವ್ರು ಕಲ್ಪಿಸ್ಕೊಡ್ಬೇಕು. ಯಾಕೆಂತಂದ್ರೆ ಅವ್ರ ಮಾತನ್ನ ಕೇಳ್ತಕ್ಕಂಥ ಹೈಕಮಾಂಡ್ ಇದೆ. ಮತ್ತೆ ಅವರು ಗಟ್ಟಿಯಾಗಿ ಹೇಳ್ಬೇಕು, ನಾವೆಲ್ಲಾ ಜಾತಿಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಆದ್ರೆ ಅಲ್ಪಸಂಖ್ಯಾತರು ಮತ್ತು ದಲಿತರು ಇಬ್ರು ಮುಖ್ಯಮಂತ್ರಿ ಸ್ಥಾನದಿಂದ ವಂಚಿತರಾಗಿದ್ದಾರೆ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಅಹಿಂದ ಸಮುದಾಯ. ಆ ಅಹಿಂದ ಸಮುದಾಯದಲ್ಲಿ ಆ ಮತ್ತು ಇವರಿಗೆ ಒಂದು ಸೂಕ್ತ ಪ್ರಾತಿನಿಧ್ಯವನ್ನ ಕೊಡೋ ನಿಟ್ಟಿನಲ್ಲಿ ಮತ್ತೆ ಅದಕ್ಕನ್ನೇ ಅವಕಾಶಗಳನ್ನ ದಕ್ಕಿಸ್ಕೊಡೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ತಮ್ಮ ಸಕ್ರಿಯ ರಾಜಕಾರಣವನ್ನ ಬಳಸ್ಕೊಳ್ಬೇಕು. ಮತ್ತೆ ಆ ಮೂಲಕ ಅವರ ರಾಜಕೀಯ ವ್ಯಕ್ತಿತ್ವಕ್ಕೆ ಬೆನ್ನೆಲುಬಾಗಿ ನಿಂತಂತ
ಅಲ್ಪಸಂಖ್ಯಾತರು, ದಲಿತರಿಗೆ ಅವರು ಸರಿ. ಈ ಸಂದರ್ಭದಲ್ಲಿ ಒಂದು ಅವರ ಏನು ಅವರು ವಂಚಿತರಾಗಿದ್ದಾರೆ, ಆ ವಂಚಿತರಿಗೆ ಅವಕಾಶವನ್ನು ಕಲ್ಪಿಸಿಕೊಡೋದ್ರ ಮೂಲಕ ಅವರು ಅದನ್ನ ಸರಿಪಡಿಸ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಆಶೆ. ಆದ್ರೆ ನೀವು ಹಿಂದುಳಿದ ವರ್ಗದವ್ರನ್ನ ಬಿಟ್ರೆ, ನಾನು ಹಿಂದುಳಿದ ವರ್ಗನೂ ಸೇರ್ಸ್ಕೊಂಡು ಹೇಳೋದಾದ್ರೆ, ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತರನ್ನ ಸೇರಿಸಿ ಹೇಳೋದಾದ್ರೆ, ಆ ಅವಕಾಶಗಳು ಸಕ್ರಿಯ ರಾಜಕಾರಣದಲ್ಲಿ ಉಳಿದು ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದ್ರೂ ಸಾಧ್ಯನಾ? ಏಕೆಂದ್ರೆ ಯಾವ ಪ್ರಬಲ ಜಾತಿಗಳು ಕರ್ನಾಟಕದಲ್ಲಿ ರಾಜಕೀಯವಾಗಿ ಹೆಚ್ಚು ಪ್ರಭಾವವನ್ನ ಇವತ್ತಿಗೂ ಉಳಿಸ್ಕೊಂಡಿದೆ, ಅವು ಸಿದ್ದರಾಮಯ್ಯನವರ ಇಷ್ಟು ಚರಿಷ್ಮಾದ ಹೊರತಾಗಿನೂ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಗೆ ಒಂದು ತಾರ್ಕಿಕ ಅಂತ್ಯ ಕಾಣಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇಂಥ ಸಂದರ್ಭದಲ್ಲಿ ನೀವು ಬಂಗಾರಪ್ಪನವ್ರು ತಗೊಳ್ಳಿ ಅಥವಾ ಮೊಯ್ಲಿ ಅವರನ್ನ ತಗೊಳ್ರಿ ಅಥವಾ ಸಿದ್ದರಾಮಯ್ಯವ್ರನ್ನ ಹೊರತುಪಡಿಸಿ, ಆ ಕಾಲದ ಒಂದು ಅನಿವಾರ್ಯತೆಯಾಗಿ ಅವರೆಲ್ಲರೂ ಮುಖ್ಯಮಂತ್ರಿ ಆದ್ರೆ ಹೊರತು ಆ ಸಂದರ್ಭದಲ್ಲಿ ಈ ಚರಿಷ್ಮಾದ ಜೊತೆಗೆ ಈ ತರ ಒಂದು ಸಂಘಟನೆ ಮಾಡಿ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಮತ್ತು ಸಕ್ರಿಯ ರಾಜಕಾರಣದಲ್ಲಿ ಉಳ್ಕೊಂಡ್ರು 28ರಲ್ಲಿ ದಲಿತರಿಗೂ ಅಲ್ಪಸಂಖ್ಯಾತರು ಬಿಡಿ ಹಿಂದುಳಿದವರಿಗೂ ಕೊಡ್ಸಕ್ ಸಾಧ್ಯ ಆಗತ್ತಾ? ಆ ಸಾಧ್ಯತೆ ಇದೆಯಾ, ನಿಮ್ಗೆ ಕಾಣಿಸುತ್ತಾ? ನನ್ನ ಅಂದಾಜಿನ ಪ್ರಕಾರ ಕಾಂಗ್ರೆಸ್ ಮೈನಸ್ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬರೋದು ಕಷ್ಟ. ಯಾಕೆಂತಂದ್ರೆ ಇಡೀ ಆ ಜಾರಿಸ್ಮನ, ಯಾಕಂದ್ರೆ ಅವರು ಸಿದ್ದರಾಮಯ್ಯನವರು ಅಧಿಕಾರ ವೃತ್ತಿಪರ ರಾಜಕಾರಣದ ಜೊತೆಗೆ ಮುಖ್ಯಮಂತ್ರಿ ಹುದ್ದೆ ಜೊತೆಗೆ ಈ ಸಮುದಾಯಗಳಿಗೆ ಒಂದು ವಾಯ್ಸ್ ರೀತಿಯಲ್ಲಿ ಕೆಲಸ ಮಾಡಿದ್ರು. ಆದ್ರೆ ತಾವು ಹೇಳಿದ ಪ್ರಕಾರ ಜಾತಿ ಸಮೀಕ್ಷೆ ಆಗ್ಲಿ ಅಥವಾ ಜನಗಣತಿ ಸಮೀಕ್ಷೆ ಆಗ್ಲಿ ಆ ವರ್ಗಗಳಿಗೆ ಸಲ್ಲಬೇಕಾದಂತ ನ್ಯಾಯವನ್ನ ಕೊಡ್ಸಕ್ ಆಗ್ಲಿಲ್ಲ. ಕಾರಣ ಅದು ಬೇರೆ ಬೇರೆ ರಾಜಕೀಯ ತಿರುವುಗಳು ತೆಗೆದುಕೊಳ್ತು. ಒಂದು ಕಡೆ ಜನಗಣತಿ ಮಾಡಿದಾಗ್ಲೂ, ಜಾತಿ ಗಣತಿ ಮಾಡಿದಾಗ್ಲೂ ಮೇಲ್ವರ್ಗಗಳಿಂದ ಅಡ್ಡಿ ಬಂತು, ವಿರೋಧ ಬಂತು. ಮತ್ತೆ ಅವರು ಎಲ್ಲರನ್ನು ಸಮೀಕರಿಸ್ಕೊಂಡು ಸಮಾಧಾನ ಪಡಿಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಅವ್ರಿಗೆ ಕೆಲವು ಅಡ್ಡಿ ಆತಂಕಗಳು ಬಂದವು. ಆದ್ರೂ ಕೂಡ ಇವತ್ತು ಕರ್ನಾಟಕದ ರಾಜಕಾರಣದಲ್ಲಿ, ಅದು ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಪ್ರಖರ ವೈಚಾರಿಕತೆ ಹಿನ್ನೆಲೆ ಇರ್ತಕ್ಕಂಥ ಒಬ್ಬನೇ ಒಬ್ಬ ರಾಜಕಾರಣಿ ಸಿದ್ದರಾಮಯ್ಯ ಅಂತಕ್ಕಂಥದ್ದು ಇದೆ. ಹಾಗಾಗಿ ಇವತ್ತು ಮೇಲ್ಜಾತಿಯ ಪ್ರಗತಿಪರರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತೆ ದಲಿತರು ಇವರೆಲ್ಲ ಈ ಸಿದ್ದರಾಮಯ್ಯನವರ ವಿಶಿಷ್ಟ ವ್ಯಕ್ತಿತ್ವಕ್ಕೆ ಮಾರು ಹೋಗಿರೋದ್ರಿಂದ ಮತ್ತೆ ಅವರ ರಾಜಕೀಯ ಶಕ್ತಿಗೆ ಬೆನ್ನೆಲುಬಾಗಿ ನಿಂತಿರೋದ್ರಿಂದ ಈಗ ಅವ್ರಿಗೊಂದು ಅವಕಾಶ ಇದೆ. ಯಾಕೆಂತಂದ್ರೆ ಈಗ ಅವರು ರಾಜ್ಯವನ್ನ ಸುತ್ತಬಹುದು. ಎರಡನೇದಾಗಿ ತಾವು ಏನಕ್ಕೆ ನಾವು ಸಕ್ರಿಯ ರಾಜಕಾರಣದಲ್ಲಿ ಉಳ್ಕೊಂಡಿದ್ದೀನಿ ಮತ್ತು ವೃತ್ತಿಪರ ರಾಜಕಾರಣದಿಂದ ದೂರ ಉಳಿದಿದ್ದೀನಿ ಅಂತಕ್ಕಂಥದ್ದನ್ನ ಅವರು ಜನಗಳಿಗೆ ಹೇಳ್ತಾ ಒಂದು ಕಡೆ ಕಾಂಗ್ರೆಸ್ಗೆ ಶಕ್ತಿ ತುಂಬತಕ್ಕಂಥದ್ದು, ಇನ್ನೊಂದು ಈ ಮೂರು ವರ್ಗಗಳಿಗೆ ವಿಶೇಷವಾಗಿ ರಾಜಕೀಯ ಸ್ಥಾನಮಾನಗಳನ್ನ ಕಲ್ಪಿಸ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಇಲ್ಲ ಅಂತಂದ್ರೆ ಅವರು ವಿಶ್ವಾಸ ದ್ರೋಹ ಮಾಡಿದ್ರು ಅಂತ ನಾವು ಖಚಿತವಾಗಿ ಹೇಳ್ಬಹುದು. ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಈಗ ವಿಶ್ವಾಸ ದ್ರೋಹ ಮಾಡಾಗಿದೆ ಅಲ್ಲ, ಅಂದ್ರೆ ಇನ್ನೂ ಆ ವರ್ಗದ ಜನ ನಂಬೋದಕ್ಕೆ, ಅದ್ರಲ್ಲೂ ಈ ಜನ್ಸಿ ಹೋರಾಟ ಇವತ್ತಿನ ಸ್ಥಿತಿಯನ್ನ ನೋಡ್ತಾ ಇದ್ರೆ ಇರ್ಬೋದು ಒಂದಷ್ಟು ಮಂದಿ ಅವರ ಜೊತೆಗಿದ್ದವರು, ಹಿರಿಯರು, ಪ್ರಗತಿಪರರು, ಸಮಾಜವಾದಿ ಚಳವಳಿ ಬಗ್ಗೆ ಗೊತ್ತಿರೋರು ಅಥವಾ ಆ ಕಾಲಮಾನದವರಿಗೆ, ಅಂದ್ರೆ ಹಂಗ್ ನೋಡಕ್ ಹೋದ್ರೆ ಮಾಸ್ ಲೀಡರ್ಸ್ ಅಂತಂದ್ರೆ ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು ಅಥವಾ ಕುಮಾರಸ್ವಾಮಿ ಅವರು ಅಂತ ನಾವು ಹೆಸರಿಸಬಹುದು. ಅದ್ರಲ್ಲಿ ಇಬ್ಬರು ಸಕ್ರಿಯ ರಾಜಕಾರಣದಿಂದ ಹೊರಗಡೆ ಹೋದ್ರೆ ಹೆಂಗಪ್ಪ ಮುಂದಿನ ರಾಜಕೀಯ ಅಂತ ಯೋಚನೆ ಮಾಡ್ಬೋದು. ಆದ್ರೆ ಈ ತಲೆಮಾರು ಆ ರೀತಿಯ ಯೋಚನೆ ಮಾಡುತ್ತಾ ಹರಕುಮಾರ್ ಅವ್ರೆ? ಖಂಡಿತ. ಯಾಕೆಂತಂದ್ರೆ ಇವತ್ತು ಕರ್ನಾಟಕದ ರಾಜಕಾರಣದಲ್ಲಿ ಒಂದು ಮತಾಂಧ ಶಕ್ತಿಯ ವಿರುದ್ಧ ಒಂದು ವೈಚಾರಿಕವಾದ ಹೋರಾಟ, ಮತ್ತೆ ಎರಡನೇದಾಗಿ ಸಂವಿಧಾನ ಉಳಿಸುವ ಅಭಿಯಾನದಲ್ಲಿ ಸಿದ್ದರಾಮಯ್ಯ ಮುನ್ನೆಲೆಯಲ್ಲಿದ್ದಾರೆ. ಈಗಿರ್ತಕ್ಕಂಥ ವೃತ್ತಿಪರ ರಾಜಕಾರಣಿಗಳ ಪೈಕಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅದ ತಮ್ಮ ಅಭಿಪ್ರಾಯವನ್ನ ಖಚಿತವಾಗಿ ಹೇಳ್ತಕ್ಕಂಥದ್ದು, ಮತ್ತೆ ಸಂವಿಧಾನವನ್ನ ಉಳಿಸ್ಲಿಕ್ಕೆ ಅವರು ಮುಖ್ಯಮಂತ್ರಿಯಾಗಿ ತೆಗೆದುಕೊಂಡಂತ ಕೆಲವು ನಿರ್ಧಾರಗಳು, ಉದಾಹರಣೆಗೆ ಸಂವಿಧಾನ ಪೀಠಿಕೆಯನ್ನ ಕಡ್ಡಾಯ ಮಾಡಿದ್ದು, ಸಂವಿಧಾನದ ಒಂದು ಅಭಿಯಾನವನ್ನ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಡಾಕ್ಟರ್ ಎಚ್ ಸಿ ಮಹದೇವನವರ ಅವರ ನೇತೃತ್ವದಲ್ಲಿ ಅವರು ಸಂವಿಧಾನದ ಒಂದು ವಿಶೇಷ ಅಭಿಯಾನವನ್ನ ಕೈಗೊಂಡಿದ್ರಾಗಿ ಇವತ್ತು ಜನಜಿಗೆ ಒಂದು ಸಂವಿಧಾನದ ಅರಿವು ಮೂಡಿದೆ. ಸಂವಿಧಾನದಿಂದಾಗಿ ಎಲ್ಲಾ ಮಹಿಳೆಯರಿಗೂ ಹಕ್ಕುಗಳು ಬಂದಿರತಕ್ಕಂಥದ್ದು, ಎಲ್ಲಾ ವಿದ್ಯಾರ್ಥಿನಿಯರಿಗೆ ಸಹಜವಾಗಿ ಇವತ್ತು ಏನು ಹಕ್ಕುಗಳು ಬಂದಿದೆಯೋ ಅದ್ರ ಬಗ್ಗೆ ಸಂಪೂರ್ಣವಾದ ಅರಿವು ಕರ್ನಾಟಕ ಸರ್ಕಾರದಿಂದ ಮೂಡಿದೆ.
ಮೊನ್ನೆ ಸೇರಿರುವ ಜನತೆಗಳು ಕರ್ನಾಟಕದವ್ರು ಇರ್ಲಿಲ್ಲ. ಮತ್ತೆ ನನಗನ್ಸೋದು ಈ ಸಂವಿಧಾನವನ್ನ ಮತ್ತು ರಾಜಕೀಯ ವ್ಯವಸ್ಥೆಯನ್ನ ಹೆಚ್ಚು ಜನರ ಮನೆ ಬಾಗಿಲಿಗೆ ಮತ್ತು ಅವ್ರಿಗೆ ಅರ್ಥ ಆಗಂಗ್ ತೆಗೆದುಕೊಂಡು ಹೋಗಿದ್ ಬಿಜೆಪಿ. ಆ ಕ್ರೆಡಿಟ್ ಅನ್ನು ಬಿಜೆಪಿ ಕೊಡ್ಬೇಕು ಅಂತ ಅನ್ಸುತ್ತೆ. ಸಿಎ ಇರ್ಬೋದು, NRC ಇರ್ಬೋದು, ಅಲ್ಲಿ ತನಕ ಸಂವಿಧಾನ ಓದೋರ್ ಸಂಖ್ಯೆನೂ ಕಡಿಮೆ ಆಗಿತ್ತು, ಸಂವಿಧಾನವನ್ನ ತಿಳ್ಕೊಳ್ಳೋರ್ ಸಂಖ್ಯೆನೂ ಕಡಿಮೆ ಆಗಿತ್ತು. ಅದಾದ ನಂತರ ಇನ್ನೂ ಅನೇಕ ಘಟನೆಗಳ ಮುಖಾಂತರ ಸಂವಿಧಾನದ ಓದ ಹೆಚ್ಚಾಯ್ತು. ನಮ್ಗೆ ಏನ್ ಕೊಟ್ಟಿದೆ, ಡೆಮೋಕ್ರಸಿ ಏನ್ ಕೊಟ್ಟಿದೆ, ಕಾನ್ಸ್ಟಿಟ್ಯೂಷನ್ ಏನ್ ಕೊಟ್ಟಿದೆ ಅಂತ ಓದೋರ್ ಸಂಖ್ಯೆ ಹೆಚ್ಚಾಯ್ತು. ನಾನ್ ಆ ಕ್ರೆಡಿಟ್ ಅನ್ನು ಬಿಜೆಪಿ ಕೊಡ್ತೀನಿ ಹರಕುಮಾರ್ ಅವರು. ಅದು ಇದು ಈ ಕ್ರೆಡಿಟ್ ಯಾವ ಪಕ್ಷಕ್ಕೂ ಹೋಗಲ್ಲ. ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ ಅಂಡ್ ಥ್ಯಾಂಕ್ಸ್ ಟು ಪ್ರಿಂಟ್ ಮೀಡಿಯಾ ಮತ್ತೆ ಥ್ಯಾಂಕ್ಸ್ ಟು ಎಲೆಕ್ಟ್ರಾನಿಕ್ ಮೀಡಿಯಾ ಅಲ್ಲಿ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಸಂವಿಧಾನದ ಅರಿವನ್ನ ಮೂಡಿಸ್ಲಿಕ್ಕೆ, ಆಮೇಲೆ ಜನ್ಜಿಗಳದು ಏನಂತಂದ್ರೆ ಇವಾಗ ಅವ್ರದ್ದು ಕ್ರಿಯೇಟಿವಿಟಿ ಲೆವೆಲ್ ಜಾಸ್ತಿ ಇದೆ ಈಗ. ಅದು ಮೊನ್ನೆ ನಮ್ಗೆ ದೆಹಲಿ ಜಂತರ್ ಮಂತರ್ ನಡೆದಂತ ಕೆಲವು ವಿಶೇಷವಾದ ಪ್ಲೇ ಕಾರ್ಡ್ಗಳು, ಅವರ ಘೋಷಣೆಗಳ ಮೂಲಕ ನಮ್ಗೆ ಗೊತ್ತಾಯ್ತು. ಯಾಕಂದ್ರೆ ಇದುವರೆಗೂ ನಾವೇನ್ ಅಂದ್ಕೊಂಡಿದ್ವಿ ಅಂದ್ರೆ ಜನ್ಜಿ ಮೊಬೈಲ್ ಬಿಟ್ರು ಅವರು ಇನ್ನೇನು ವೃತ್ತಪತ್ರಿಕೆಗಳು ಓದಲ್ಲ, ಟಿವಿಗಳು ನೋಡಲ್ಲ, ಬೇರೆ ಬೇರೆ ಪುಸ್ತಕಗಳು ಓದಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅವರು ಈ ಸೋಷಿಯಲ್ ಮೀಡಿಯಾ ಮೂಲಕನೇ ಸಂವಿಧಾನದ ಅರಿವನ್ನ ಹೆಚ್ಚಿಸ್ಕೊಂಡಿದ್ದಾರೆ. ಆ ಸಂವಿಧಾನದ ಅರಿವು ಹೆಚ್ಚಾಗ್ಲಿಕ್ಕೆ ಕರ್ನಾಟಕ ಸರ್ಕಾರದ ಒಂದು ಸಣ್ಣ ಅರಿವಿನ ಅಭಿಯಾನ ಕೂಡ ಕಾರಣ ಆಗಿದೆ. ಯಾಕಂದ್ರೆ ಆ ಸೋಷಿಯಲ್ ಮೀಡಿಯಾ ಮೂಲಕ ಏನು ನಮ್ಮ ಕರ್ನಾಟಕದ ವಿದ್ಯಾರ್ಥಿನಿಯರು ಮತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ವಿದ್ಯಾರ್ಥಿನಿಯರು ಇದನ್ನ ಅರಿವನ್ನ ಮೂಡಿಸ್ತಾರೋ ಅದು ಇವತ್ತಿನ ಒಂದು ಹೋರಾಟಕ್ಕೆ ಸ್ಫೂರ್ತಿಯ ಸೆಲೆಯನ್ನ ತಂದಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ, ನಾನು ಅಷ್ಟು ನಿಮ್ಮ ಅಭಿಪ್ರಾಯವನ್ನ ಡೆಮೋಕ್ರಸಿಯಲ್ಲಿ ಡಿಸೆಂಟ್ ಬಹಳ ಮುಖ್ಯ, ಹಾಗಾಗಿ ನಾನು ಅಷ್ಟು ಒಪ್ಪೋದಿಲ್ಲ. ಯಾಕೆಂದ್ರೆ ಇದ್ದ ಅವಧಿಯಲ್ಲಿ ಅವರು ಶಿಕ್ಷಣ ಮತ್ತು ಆರೋಗ್ಯದ ಕುರಿತಂತೆ ಬಹಳ ಮಹತ್ವದ ಬದಲಾವಣೆಯನ್ನ ಅಥವಾ ಅಹಿಂದ ವರ್ಗಕ್ಕೆ ತರಬಹುದಾಗಿತ್ತು. ಎನಿವೇಸ್, ಆ ತರದ ರಾಜಕಾರಣಿಗಳು ಇಲ್ಲದೆ ಇರೋದ್ರಿಂದ ಅವರ ಈ ನಿವೃತ್ತಿ ಘೋಷಣೆ ಏನಿದೆ ಅದು ಕರ್ನಾಟಕದ ರಾಜಕೀಯಕ್ಕೆ ಯಾವ ರೀತಿಯ ನಷ್ಟವನ್ನು ಉಂಟು ಮಾಡುತ್ತೆ ಅಂತ ಅನ್ಸುತ್ತೆ ತಮ್ಗೆ? ಖಂಡಿತವಾಗಿ ಸ್ವಲ್ಪ ಕಾಂಗ್ರೆಸ್ಗೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಅವರ ಸಕ್ರಿಯ ರಾಜಕಾರಣದಿಂದ ದೂರ ಉಳಿಯೋದು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಆ ಡ್ಯಾಮೇಜ್ ಕಂಟ್ರೋಲ್ ನ ಇವರು ಕಾಂಗ್ರೆಸ್ ಪಕ್ಷದವರು ಸಿದ್ದರಾಮಯ್ಯನವರಿಗೆ ಮಹತ್ವವನ್ನ, ಯಾಕಂದ್ರೆ ಈಗ ಅವರು ರಾಷ್ಟ್ರ ರಾಜಕಾರಣಕ್ಕೆ ತೊಡಗಿಸ್ಕೋಬಹುದು. ಒಂದು ಒಳ್ಳೆ ಅವಕಾಶ ಇದೆ. ಅವರು ನ್ಯಾಷನಲ್ ಫಿಗರ್ ಕೂಡ ಆಗ್ಬಹುದು. ಯಾಕಂದ್ರೆ ಈಗ ಆಲ್ರೆಡಿ ಅವರು CWC ಮೆಂಬರ್ ಆಗಿರೋದ್ರಿಂದ ರಾಷ್ಟ್ರದಾದ್ಯಂತ ಅವರ ಪ್ರಭಾವವನ್ನ ಕಾಂಗ್ರೆಸ್ ಹೈಕಮಾಂಡ್ ಬಳಸ್ಕೋಬಹುದು. ವಿಶೇಷವಾಗಿ 2028ರ ಕರ್ನಾಟಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರ ಪ್ರಭಾವವನ್ನ ಬಳಸ್ಕೊಳ್ಳಲೇಬೇಕು. ಯಾಕೆಂತಂದ್ರೆ ಇದುವರೆಗೆ ಕರ್ನಾಟಕದ ಈಗ ಕಳೆದ 5 ವರ್ಷದಲ್ಲಿ ಒಂದೇ ಒಂದು ಗುಂಪು ಕಾರ್ಯ ಇಲ್ಲದಂತೆ ಮುಖ್ಯಮಂತ್ರಿ ಹುದ್ದೆಯನ್ನ ನಿಭಾಯಿಸಿದ್ದಾರೆ. ಮತ್ತೆ 2ನೇ ಬಾರಿ ಕೂಡ ಹೆಚ್ಚು ಕಮ್ಮಿ 2 ವರ್ಷ 6 ತಿಂಗಳು ಮುಖ್ಯಮಂತ್ರಿ ಹುದ್ದೆಯನ್ನ ಸಮತ್ವವಾಗಿ ನಿಭಾಯಿಸಿದ್ದಾರೆ. ಆಡಳಿತದಲ್ಲಿ ಒಂದು ಕಾರ್ಪೊರೇಟ್ ಗವರ್ನೆನ್ಸ್ ಅಂತ ನಾವೇನ್ ಹೇಳ್ತೀವಿ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ತೊಡಲಾಗಿಲ್ಲ, ಮತ್ತೆ ಅವರ ಒಂದು ಗುಂಪುಗಾರಿಕೆಯನ್ನು ತೊಡದಾಕಿಲ್ಲ, ಅಹಿಂದಕ್ಕೆ ಹೆಚ್ಚು ಸಹಾಯ ಮಾಡಿಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹೇಳಿ ಮೇಡಮ್. ಅಹಿಂದಕ್ಕೆ ವಿಶೇಷವಾಗಿ ಅಹಿಂದಕ್ಕೆ ಅವರು ಈ ಬಾರಿ ಮುಖ್ಯಮಂತ್ರಿ ಹುದ್ದೆಯನ್ನ ತ್ಯಾಗ ಮಾಡುವಾಗ ಅವರು ನೇರವಾಗಿ ಹೇಳ್ಬೋದಾಗಿತ್ತು, ನಾನು ತ್ಯಾಗ ಮಾಡಕ್ ಸಿದ್ಧ ಇದ್ದೀನಿ, ಆದ್ರೆ ಈ ಪಕ್ಷಕ್ಕೆ ಮತ್ತೆ ನನಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಮತ್ತೆ ದಲಿತರಿಗೆ ಈ ಬಾರಿ ಅವಕಾಶ ಕೊಡ್ಬೇಕು ಅಂತ ಅವ್ರು ಗಟ್ಟಿಯಾಗಿ ಹೇಳ್ಬೋದಾಗಿತ್ತು. ಅವ್ರು ಎಲ್ಲೂ ಹೇಳಲಿಲ್ಲ. ಅದನ್ನ ನಾನು ವಿಶ್ವಾಸ ದ್ರೋಹ ಅಂತ ಹೇಳಿದ್ದು. ಆ ವಿಶ್ವಾಸ ದ್ರೋಹನ ಅವರು ಸರಿಪಡಿಸ್ಕೊಳ್ಳಕ್ಕೆ ಒಂದು ಅವಕಾಶ ಇದೆ. 2028ರಲ್ಲಿ ಅವರು ಕಾಂಗ್ರೆಸ್ ಅನ್ನ ಮತ್ತೆ ಅಧಿಕಾರ ತರದ ಮೂಲಕ ಈ ಎರಡು ಇದ್ರಲ್ಲಿ ಸ್ವಲ್ಪ ಅವ್ರು ಯಶಸ್ವಿ ಮಾಡಿದಾರ ಅಂತ. ಹುದ್ದೆ ಬಿಟ್ಕೊಡೋ ಟೈಮಲ್ಲಿ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರು, ಅವರ ನೇಮಕಾತಿಯಲ್ಲಿ ಇವರ ಪಾಲು ಇದೆ. ಹಾಗೇನೆ DCM ಹುದ್ದೆಯನ್ನ DK ಶಿವಕುಮಾರ್ ಒಪ್ಪಿರ್ಲಿಲ್ಲ, ಆದ್ರೆ ಡಾಕ್ಟರ್ G ಪರಮೇಶ್ವರ್ ಅವರಿಗೆ DCM ಹುದ್ದೆಯನ್ನ ಕೊಡಿಸ್ತಾ ಇತ್ತು. ಆ ಪ್ರಯತ್ನ ಸಿದ್ದರಾಮಯ್ಯ ಅವರು ಆ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ನಾನು ಹೇಳ್ತಿರ್ತಕ್ಕಂಥದ್ದು ಇಷ್ಟು ಸ್ವತಂತ್ರ ಭಾರತದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಇವು ಎರಡು ವರ್ಗಗಳಿಗೆ ಒಂದು ಮುಖ್ಯಮಂತ್ರಿ ಹುದ್ದೆ, ಉಪಮುಖ್ಯಮಂತ್ರಿ ಹುದ್ದೆಯನ್ನ ಕೊಡಬೇಕಾಗಿತ್ತು. ಕೊಡ್ಲಿಕ್ಕೆ ಅವರು ಅಹರ್ನಿಸಿ ದುಡಿಯಬೇಕಾಗಿತ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಅವಕಾಶವನ್ನು ಅವರು 2028 ಮಾಡಬೇಕು ಅಂತ ನನ್ನ ಅಭಿಲಾಷೆ. ಹರಕುಮಾರ್ ಅವರೇ, ಕೊಡೋದಿಲ್ಲ ಯಾರು, ಪಡ್ಕೊಳ್ಬೇಕು. ಆ ಪಡ್ಕೊಳ್ಳೋ ಕಡೆಗೆ ದಲಿತ ಮತ್ತು ಬಹಳ ದೊಡ್ಡ ಸಮುದಾಯ ಕರ್ನಾಟಕದಲ್ಲಿ, ಹಾಗಾಗಿ ಪಡ್ಕೊಳ್ಳೋ ಕಡೆಗೆ ಅವ್ರು ಹೊರಡಬೇಕು ಅಂತ ಅನ್ಸುತ್ತೆ ಡೆಮೋಕ್ರಸಿಯಲ್ಲಿ
ಅದೇನು ಹಸಿವಾಗದೆ ಊಟ ಕೂಡ ಸಿಗಲ್ಲ, ಹಂಗಾಗಿ ಅವ್ರಿಗೆ ಸಿಗೋದಿಲ್ಲ. ನೋಡೋಣ ಏನಾಗತ್ತೆ ಮುಂದೆ ಅಂತ. ಆದ್ರೆ ಸಿದ್ದರಾಮಯ್ಯನವರಂತ ರಾಜಕೀಯ ಒಬ್ಬ ನೇತಾರರು ಮತ್ತೆ ಸಿಗೋದಿಲ್ಲ ನಮ್ಗೆ. ಸಕ್ಕರೆ ರಾಜಕಾರಣದಲ್ಲಿ ಮುಂದುವರಿತಾರ, ಒತ್ತಾಯ ಬರತ್ತ ಏನು ಅಂತ ಕಾದ್ ನೋಡೋಣ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.